ಕುರುಬರು ಬರಲಿ, ಸುಣಗಾರ ಥರ ಆ ಭಾಗ ಕಬ್ಬಿರ ಥರ ಅವರು ಬರಲಿ, ಉಪ್ಪಾರು ಬರಲಿ, ಎಲ್ಲ ಸ್ವಾಗತ ಒಂದೇ ಮನೆ ಮಾಡ್ಕೊತ ಪರ್ಸೆಂಟ್ ಜಾಸ್ತಿ ಮಾಡೋದು. ಇದ್ರೊಳಗೆ ಸಿಗಿಸ್ಬೇಡ್ರಿ. ನಮ್ಮ ಪರ್ಸೆಂಟ್ ಅವ್ರು ಎಷ್ಟು ಬರ್ತಾರೆ ಒ ಬಿ ಸಿ ತೆಗೆದು ನಮಗೆ ಜಾಸ್ತಿ ಮಾಡಿ ನಮ್ಮ ಯಾಕೆ 50 ಕೆ ಜಿ ಜಾಸ್ತಿ ಅಲ್ಲ ಅದು ಒ ಬಿ ಸಿ ಬಂದು ಎಲ್ಲ ಬರಲಿ ಅವ್ರು ಪರ್ಸೆಂಟ್ ಜಾಸ್ತಿ ಮಾಡಲಂತ ಮನವಿ ಮಾಡ್ಕೋತೀನಿ. ಹಾಂ, ದಿಲ್ಲಿ ಹೋಗಿ ಬಂದೀವಿ. ವಿಜೇಂದ್ರ ಕಳಿಸಿದ್ರು ನಮ್ಮ ಅವರು ಹೇಳಿದಾರೆ ಮೊನ್ನೆ ಎಲ್ಲೋ ನಾನೇ ಕಳಿಸಿದಂತೆ ನಾನು ಅವ್ರ ಸಂಬಂಧ ಹೋಗಿದ್ವಿ ಅಷ್ಟೇ. ಅದು ಮಾಧ್ಯಮ ಹೇಳುವಂಥ ವಿಚಾರ ಅಲ್ಲ, ನಮ್ಮ ಪಕ್ಷ ಆಂತರಿಕ ಸಮಸ್ಯೆ ಅದು ನಡೆದಿದೆ. ಟಿವಿಯಾಗ ನೀವು ನಿಮ್ಮ ಟಿವಿನ ನಿಮ್ಮ ಪ್ರತಿನಿಧಿಗಳು ತೋರಿಸಿರಲ್ಲ, ಅದು ನಾವು ಯಾಕೆ ಬೇಕು ಹಂಗೆ ಹೇಳಕ್ಕೆ ಬರೋಲ್ಲ. ಬಟ್ ಒಳ್ಳೆ ದಿಲ್ಲಿ ಪ್ರವಾಸ ಒಳ್ಳೇದಾಗಿದೆ, ಅದನ್ನ ಹೇಳಕ್ಕೆ ಬರೋಲ್ಲ. ಹೈಕಮಾಂಡ್ ನಿರ್ಣಯ ಅದು ಬೇಡ. ಇಲ್ಲಿ ನಮ್ಮ ಎಲ್ಲ ಪಕ್ಷ ಅದ, ಇಲ್ಲಿ ಪಕ್ಷದ ಬೇಡ. ಥ್ಯಾಂಕ್ ಯು. ಈಗ ಒಂದು ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆರೋಪನೇ ಇದೆ. ಈ ಸರಿ ಅಧಿವೇಶನದಲ್ಲಿ ನೀವು ಅಂದ್ರೆ ಬಿಜೆಪಿ ಎಲ್ಲ ನಾಯಕರು ಸೇರಿಕೊಂಡು ಒಂದು ವಿರೋಧ ಪಕ್ಷವಾಗಿ ಅವ್ರ ವಿರುದ್ಧ ಹೋರಾಟಕ್ಕೆ ಏನಾದರೂ ಅಣಿ ಆಗ್ತಾ ಇದೆ ನೋಡಿ. ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳಿದ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ. ನಾವು ಎಷ್ಟೇ ನಮಗೆ ವೈಯಕ್ತಿಕ ಅಭಿಪ್ರಾಯ ಬೇಕಾದಿರ್ಬೋದು, ಆ ಪಕ್ಷ ಚೌಕಟ್ಟು ಬಂದಾಗ ಎಲ್ಲ ಒಂದೇ ಕೆಲಸ ಮಾಡ್ತೇವೆ. ನೋಡೋಣ, ಅದು ನಾವು ಮೊದಲೇ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕು, ನಮ್ಮದು ಆಗದೆ ಯಾರು ಆಗಲಿ ಮೊದಲು ತಾಲೂಕು ಹೊಡೆದು ಆಮೇಲೆ ಜಿಲ್ಲಾ ಮಾಡ್ಬೇಕಂತ ನನ್ನ ಆಗ್ರಹ. ಹಾಂ ಮಾಡತ್ತಾರ, ಅದ್ರ ಏನು ಮಾಡ್ತಾರೆ ನಾವು ಫಾಲೋಗೊಳ್ತೀವಿ. ನಮ್ಮ ಅಶೋಕ್ ಅವರು ಏನು ಕರಿತಾರೆ ಹೋಗ್ಬೇಕು ಅಷ್ಟೇ ಮಾತ್ರ. ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಎಲ್ಲರೂ ಒಂದಾಗೋದಿಲ್ಲ ಅಂತ ಹೇಳಿ ಭಾಳ ಜನರು ಇದೆ ಆರೋಪ ಇದೆ. ನೀನೇ ಮಾಡಿಸ್ಬಾರ್ದು ಎಲ್ಲ ಪಕ್ಷಾತೀತವಾಗಿ ಒಂದಾಗಿ ಧ್ವನಿ ಎತ್ತಬೇಕನ್ನುವಂಥ ಜನರ ಬಯಕೆ ಇದೆ. ಇಲ್ಲಪ್ಪ, ಎಲ್ಲರೂ ಒಂದಾಕು. ಉತ್ತರ ಕನ್ನಡ ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಪಕ್ಷ ಒಂದಾಗಿ ಉತ್ತರ ಕನ್ನಡ ನೀರಾವರಿ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಒಂದಾಗಿ ಹೋರಾಡ್ತೀವಿ. ಅದರಲ್ಲಿ ಪಕ್ಷ ಮಾಡೋದಿಲ್ಲ, ಜಾತಿ ಮಾಡೋದಿಲ್ಲ. ಈಗ ರಾಜ್ಯದಲ್ಲಿ ಅಧಿಕಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರ ನಡುವೆ ಸಿಎಂ ಅವರು DCM ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಸಂಬಂಧ ಇಲ್ಲ. ಅವ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿತಾರೋ, ಸತೀಶ್ ಜಾರಕಿಹೊಳಿ ಹಾಕೋರು, ಪರಮೇಶ್ ಹಾಕೋ ಕರಿಯಾಕ ನಮ್ಗೆ ಗೊತ್ತಿಲ್ಲ. ಯಾರು ಬಂದು ದೇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಅಂತ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಅಭಿವೃದ್ಧಿನೇ ಇಲ್ಲ ಸರ್. ರೈತರೆಲ್ಲ ಬೀದಿಗೆ ಹೋರಾಟ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಮೀಟಿಂಗ್ ಮಾಡ್ಕೊಂಡು ಅಧಿಕಾರ ಸಲುವಾಗಿ ಕಿತ್ತಾಡ್ತಾ ಇದ್ದಾರೆ. ಅದು ಜನ ಇನ್ನೂ 28 ತೋರಿಸ್ತಾರ. ಜನರ ಕೈಗೆ 5 ವರ್ಷ ಹೋಗಿ ಸಿಗಬೇಕಲ್ಲ, ಹೋಗಿ ಅಲ್ಲಿ ಜನ ಉತ್ತರ ಇಲ್ಲ. ನಾವು ನಡಿಬೇಕನ್ನಾರ 5 ವರ್ಷ ಮ್ಯಾಂಡೇಟ್ ಕೊಟ್ಟಾರ, 5 ವರ್ಷ ಒಳ್ಳೆ ಕೆಲಸ ಮಾಡಬೇಕು. ಬಂಪರ್ ಆಗಿ ಅವ್ರಿಗೆ ನಂಬರ್ ಕೊಟ್ಟಾರ, ಅದನ್ನು ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡೋಕ್ಕೆ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀವಿ.